ಮತ್ತು ಮಲ್ಲಿಕಾರ್ಜುನ್ ಅರಿಕೇರಿ ಅನ್ನುವಂಥವನು ಮಾರ್ಚ್ 15-16ನೇ ತಾರೀಕಿನಂತೂ ಮಗನನ್ನು ಅಡ್ಮಿಷನ್ ಮಾಡಿಸ್ತೀನಿ ಅಂತಂತೇಳಿ ಮನೆ ಹತ್ರ ಕರ್ಕೊಂಡೋಗಿರ್ತಾನೆ 6 ವರ್ಷದ ಮಗುವನ್ನು. ಆದರೆ ಒಂದೆರಡು ದಿನ ಬಿಟ್ಟು ಅವನು ವಾಪಸ್ ಮನೆಗೆ ಬಂದಿರ್ತಾನೆ. ಏಪ್ರಿಲ್ 1 ರಂದು ಮಗನ ಬರ್ಡೇ ಇರುತ್ತೆ. ತಾಯಿ ಮಗನನ್ನು ನೋಡಲೇಬೇಕು ಅಂತಂತೇಳಿ ಹಠ ಹಿಡಿದಾಗ ಆತ ಕೊಡುವಂಥ ಹೇಳಿಕೆಗಳು ಮನೆಯವ್ರಿಗೂ ಕೂಡ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಆ ಮಿಸ್ಸಿಂಗ್ ಕೇಸನ್ನು ಪತ್ತೆ ಮಾಡ್ಕೊಂಡು ಹೋದಾಗ ಈ ವ್ಯಕ್ತಿ ಮತ್ತೆ ಮನೆ ಹತ್ರ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಆದ್ದರಿಂದ ತಂದೆಯ ಮೇಲೆ ಹೆಚ್ಚಿನ ಸಂಶಯ ಬಂದಿರುತ್ತೆ. ತಂದೆಯನ್ನು ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿದಾಗ ಈ ಹುಟ್ಟಿದಂಥ ಮಗು ನಂದಲ್ಲ ಅನ್ನುವಂಥ ಒಂದು ಸಂಶಯವನ್ನು ಪಟ್ಕೊಂಡು 6 ವರ್ಷದಂಥ ಸಿದ್ಧಾರ್ಥ್ ಅನ್ನುವಂಥ ಮಗುವನ್ನು ಮಹಾರಾಷ್ಟ್ರದ ಕರಾಡ್ ಊರಿಗೆ ಕರ್ಕೊಂಡೋಗಿ ಅಲ್ಲಿ ಕೃಷ್ಣಾ ನದಿಯಲ್ಲಿ ನೂಕಿದ್ದೀನಿ ಅಂತಂತ ಹೇಳ್ತಾನೆ. ಆ ಹಿನ್ನೆಲೆಯಲ್ಲಿ ಮತ್ತೆ ನಾವು ಪ್ರಕರಣವನ್ನು ಕೆದಕಿದಾಗ ಕರಾಡ್ ಜಿಲ್ಲೆಯಲ್ಲಿ ಒಂದು UDR ಕೇಸ್ ರಿಜಿಸ್ಟರ್ ಆಗುತ್ತೆ. ಒಂದು 6 ವರ್ಷದ ಮಗುವಿನ ಬಾಡಿ ಕೃಷ್ಣಾ ನದಿಯಲ್ಲಿ ಸಿಕ್ಕಿರುತ್ತೆ. ಆ ಹಿನ್ನೆಲೆಯಲ್ಲಿ UDR ಕೂಡ ರಿಜಿಸ್ಟರ್ ಆಗಿರುತ್ತೆ. ಬಾಡಿ ಫೋಟೋಸ್ಗಳನ್ನ ಎಲ್ಲ ಚೆಕ್ ಮಾಡಿದಾಗ ಮಗು ಇದೆ ಅಂತಂತೇಳಿ ಐಡೆಂಟಿಫೈ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸ್ವಂತ ಮಗನನ್ನೇ ಈತ ನೀರಿನಿಗೆ ನೂಕಿ ಕೊಂದಿರುವುದು ದೃಢಪಡುತ್ತೆ. ಆ ಹಿನ್ನೆಲೆಯಲ್ಲಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಈಗಾಗಲೇ ತಂದೆಯನ್ನು ಅರೆಸ್ಟ್ ಮಾಡಲಾಗಿದೆ.